ಭಾಳಷ್ಟು ವಿಷಯಗಳದಾವೆ ನಮಗೀಗ. ಇಲ್ಲೇನು ಮೊನ್ನೆ ಕಾಲು ತುಳಿತಾಗಿತ್ತು ಅದ್ರ ಬಗ್ಗೆ, ಆಮೇಲೆ ಒಳ ಮೀಸಲಾತಿದ್ದ ವಿಷಯ ಐತಿ. ಅದೇ ರೀತಿ ರೈತರ ಗೊಬ್ಬರದಲ್ಲಿ ಈಗೇನು ಅನ್ಯಾಯ ಆಗ್ತಾಯಿದೆ. ಕೇಂದ್ರ ಸರ್ಕಾರದಿಂದ ಬಂದಂಥ ಗೊಬ್ಬರ ಅವರು ಡಿಸ್ಟ್ರಿಬ್ಯೂಷನ್ ಮಾಡಾಕತ್ತಿಲ್ಲ, ಸರಿಯಾಗಿ ಕಾಳು ಸಂತೆಯಲ್ಲಿ ಮಾರಾಕತ್ತಾರ. ಈ ವಿಷಯಗಳ ಬಗ್ಗೆ ಕಾಂಟ್ರಾಕ್ಟರ್ಗಳು ಪೇಮೆಂಟ್ ಆಗಿಲ್ಲ, ಗ್ಯಾರಂಟಿ ಇದು ಸರಿಯಾಗಿ ಮುಟ್ಟಿಸ್ತಾ ಇಲ್ಲ. ಈ ಎಲ್ಲ ವಿಷಯಗಳದಾವೆ. ಇವನ್ನೆಲ್ಲದ್ರ ಬಗ್ಗೆ ನಾವು ಮಾತಾಡ್ತೇವೆ. ಮತ್ತು ಇವ್ರು ಕೊಡಬೇಕಲ್ಲ, ಸರ್ಕಾರದ ಮೇಲೆ ಅದು ಕಂಟಿನ್ಯೂಸ್ ಇದ್ದೇ ಇರ್ತೈತಿ. ಹಿಂದಿನ ಸರ್ಕಾರದ ವರ್ಕ್ಗಳು ಈ ಸರ್ಕಾರದಾಗ ಕಂಟಿನ್ಯೂ ಆಕ್ಕವು. ಹಿಂದೆ ಸರ್ಕಾರ ಮಾಡಿದಂಥ ಪೇಮೆಂಟ್ ಈ ಸರ್ಕಾರ ಮಾಡಬೇಕಾಕೈತಿ. ಮತ್ತು ಇವ್ರದ್ದು ಟರ್ಮ್ ಮುಗಿದ ಮೇಲೆ ಹೋಗ್ಬೇಕಾದ್ರೆ ಇವರಾದ್ರೂ ಸತಿ ಏನು ಮುಂದಿನ ಸರ್ಕಾರಕ್ಕೆ ಪೇಮೆಂಟ್ ಬಿಟ್ಟ ಹೋಗಿರ್ತಾರೆ, ಮುಂದಿನ ಸರ್ಕಾರ ಕೊಡಬೇಕಾಕೈತಿ. ಹಿಂದೆ ನಮ್ಮ ಸರ್ಕಾರ ಬಂದಾಗ ಕೂಡ ಇದೇ ಕಾಂಗ್ರೆಸ್ ಸರ್ಕಾರದ ಸಾವಿರಾರು ಕೋಟಿ ದುಡ್ಡು ಬಾಕಿ ಇಟ್ಟು ಹೋಗಿದ್ರು, ಅದನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ಅದ್ರಾಗ ಏನು ಹೊಸಾಗಿರ್ತೈತಿ, ಸರ್ಕಾರ ಅಂದಮೇಲೆ ಅದು ಕಂಟಿನ್ಯೂಸ್ ಇರೋದು. ಹಾಗಾಗಿ ಈ ರೀತಿ ಕಂಟಿನ್ಯೂಸ್ ಬಿಲ್ ಇದ್ದೇ ಇರ್ತಾವೆ. ಸರ್, ಈ ಜೈಲಿಂದ